ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಅಭಿರುಚಿ. ಇದು ನಮ್ಮ ಕಡೆ ಹರವೆ ಸೊಪ್ಪು ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಎಮರಾಂಥಸ್ ಅಂತ ಹೇಳ್ತಾರೆ. ನೀವೇನೇನು ಹೆಸರು ಹಿಡಿದು ಕರಿತೀರಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ. ಇದರಿಂದ ಇವತ್ತೊಂದು ಮುದ್ದುಳಿ ಅಥವಾ ಮುದ್ದೆ ಪಲ್ಯನ ನಾನು ಮಾಡ್ತಾ ಇದ್ದೀನಿ. ಈ ಕೆಲವೊಂದು ಸಲ ಸಾರು ಸಾಂಬಾರು ಎಲ್ಲ ತಿಂದು ಬೇಜಾರಾಗಿರುತ್ತೆ, ಅಡುಗೆ ಮಾಡೋ ಮೂಡ್ ಇರೋದಿಲ್ಲ. ಅದು ಎಲ್ಲರೂ ಮಧ್ಯಾಹ್ನ ಹೊರಗೆ ಊಟಕ್ಕೆ ಹೋಗಿ ಬಂದರೆ ರಾತ್ರಿ ಹೊತ್ತು ಏನಾದ್ರು ಲೈಟಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ. ಅಂಥ ಸಮಯದಲ್ಲಿ ನೋಡಿ ಇದನ್ನು ಮಾಡಿಕೊಂಡು ತಿನ್ಬೋದು. ಮಾಡೋಕ್ಕೂ ಸುಲಭ, ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಹಾಗೆ ನನಗೆ ನನ್ನ ಸ್ಟೂಡೆಂಟ್ಸ್ ಸುಮಾರು ಜನ ಕೇಳ್ತಾನೆ ಇರ್ತಾರೆ, ಮೇಡಮ್ ಈಸಿಯಾಗಿ ಮಾಡೋ ಬ್ಯಾಚುಲರ್ಸ್ ರೆಸಿಪಿನ ಪೋಸ್ಟ್ ಮಾಡಿ ಅಂತ. ಅವರಿಗೋಸ್ಕರ ನಾನು ಇವತ್ತು ಹರವೆ ಸೊಪ್ಪಿನ ಮುದ್ದುಳಿನ ಹಾಕ್ತಾ ಇದ್ದೀನಿ. ಇದನ್ನು ಮಾಡಲಿಕ್ಕೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಸಣ್ಣದಾಗಿ ಹೆಚ್ಕೋಬೇಕು. ಸಣ್ಣದಾಗಿ ಅಂದರೆ ತೀರಾ ಸಣ್ಣದಾಗಿ ಏನು ಹೆಚ್ಕೊಳ್ಳೋದು ಬೇಡ, ಯಾಕೆಂದರೆ ಸೊಪ್ಪು ಬಿಡಿಸೋದು ಹೆಚ್ಚೋದು ಒಂಥರ ಕಿರಿಕಿರಿ ಕೆಲಸನೇ. ಸ್ವಲ್ಪ ದೊಡ್ಡದಾಗೆ ಹೆಚ್ಕೊಳ್ಳಿ, ತೊಂದರೆ ಇಲ್ಲ. ಯಾಕೆಂದರೆ ಸೊಪ್ಪು ಬೆಂದಮೇಲೆ ತುಂಬ ಮೆತ್ತಗಾಗಿ ಮುದ್ದೆ ಆಗಿ ಹೋಗುತ್ತೆ. ಈ ಮುದ್ದುಳಿ ಮಾಡಲಿಕ್ಕೆ ನಾನು 1 ಸ್ಪೂನ್ ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ. ಈಗ ಸಾಸಿವೆ ಹಾಕಿ ಸಿಡಿಸ್ಕೊತಿದ್ದೀನಿ. ನೀವು ಬೇಕಾದರೆ ಕೊಬ್ಬರಿ ಎಣ್ಣೆನೂ ಹಾಕ್ಬೋದು, ಇಲ್ಲ ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಿ ಅದನ್ನು ಹಾಕ್ಕೊಬೋದು ಒಗ್ಗರಣೆಗೆ. ಜೊತೆಯಲ್ಲಿ 1/2 ಸ್ಪೂನ್ ಮೆಂತ್ಯ ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ ಮೆಂತ್ಯ ಹಾಕೋದು ತುಂಬ ಇಂಪಾರ್ಟೆಂಟು. ಮೆಂತ್ಯ ಹಾಕಿದರೆ ಆ ಘಮನೇ ಬೇರೆ ಆಗುತ್ತೆ. ನೋಡಿ, ಜೊತೆಯಲ್ಲಿ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ. ಹಾಗೆ ಒಂದು 1/2 ಸ್ಪೂನ್ ಕಡಲೆಬೇಳೆ, ಹಾಗೆ ಒಂದು 1/2 ಸ್ಪೂನ್ ಉದ್ದಿನಬೇಳೆ ಹಾಕಿ ಹುರ್ಕೊತಾ ಇದ್ದೀನಿ. ಮೆಂತ್ಯ ಕಾಳನ್ನು ನೀವು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡು ಬೇಕಾದ್ರೂ ಸೊಪ್ಪಿನ ಜೊತೆ ಹಾಕ್ಬೋದು, ಇಲ್ಲ ಹೀಗೆ ಒಗ್ಗರಣೆಗೆ ಹಾಗೆ ಹಾಕ್ಬೋದು. ನೋಡಿ, ಈಗ ನಾನು 3 ಹಸಿಮೆಣಸನ್ನು ಸಿಗದು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಹಾಕ್ಕೊಳ್ಳಿ. ಈಗ ನಾನು ನೋಡಿ ಒಂದು 7ರಿಂದ 8 ಬೆಳ್ಳುಳ್ಳಿ ಎಸ್ಲನ್ನ ಹಾಕ್ತಾ ಇದ್ದೀನಿ. ಹಾಗೆ ಸೊಪ್ಪಿಂದ ಯಾವುದೇ ಪದಾರ್ಥ ಮಾಡಲಿ ಅದಕ್ಕೆ ಬೆಳ್ಳುಳ್ಳಿ ಹಾಕಿದರೆ ಅದ್ರ ರುಚಿ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಇಷ್ಟಪಡದೇ ಇರೋರು ಬೆಳ್ಳುಳ್ಳಿ ಬದಲು ಬೇಕಾದ್ರೆ ಇಂಗನ್ನು ಹಾಕ್ಕೋಬೋದು. ಆದರೆ ಈ ಪಲ್ಯಕ್ಕೆ ಮೆಂತ್ಯ ಬೆಳ್ಳುಳ್ಳಿನೇ ರುಚಿ ಕೊಡೋದು. ನೋಡಿ, ಈಗ ಇದಿಷ್ಟು ನಾನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಬಣ್ಣ ಬದಲಾಯಿಸೋ ತನಕ ನಾವು ಹೀಗೆ ಹುರ್ಕೊಳ್ಳೋಣ. ನೋಡಿ, ಮೆಂತ್ಯ ಕಾಳು ಬೇಳೆ ಎಲ್ಲ ಚೆನ್ನಾಗಿ ಕೆಂಪಾಗಿದೆ, ಜೊತೆಲಿ ಬೆಳ್ಳುಳ್ಳಿನೂ ಲೈಟ್ ಬ್ರೌನ್ ಕಲರ್ ಬಂದಿದೆ. ಈ ಹಂತದಲ್ಲಿ ಹೆಚ್ಚಿಟ್ಕೊಂಡಿರೋ ಹರವೆ ಸೊಪ್ಪನ್ನು ನಾವು ಹಾಕ್ಕೊಳ್ಳೋಣ. ಈ ಹರವೆ ಸೊಪ್ಪೇನಿದೆ ಇದು ಪ್ರೋಟೀನ್, ಫೈಬರ್ ಮತ್ತು ವೈಟಮಿನ್ಸ್ಗಳ ಒಳ್ಳೆ ಸೋರ್ಸ್ ಆಗಿದೆ. ಇದರಲ್ಲಿ ಅಯನ್, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಮ್ ಸಹ ಹೇರಳವಾಗಿದೆ. ಇದು ಹಾರ್ಟ್ ಹೆಲ್ತ್ಗೆ, ಡೈಜೆಸ್ಟಿವ್ ಹೆಲ್ತ್ಗೆ, ಬೋನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ನೋಡಿ, ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಇದು ತುಂಬ ಒಳ್ಳೆಯದಂತೆ. ಸೊಪ್ಪು ಹಾಕಿಬಿಟ್ಟು 1-2 ಸತಿ ಇದನ್ನು ಚೆನ್ನಾಗಿ ಮಗಚಿಬಿಟ್ಟು ನಾವು ಮುಚ್ಚಿ ಬೇಯಿಸಬೇಕು. ಸೊಪ್ಪು ಬೇಯಲಿಕ್ಕೆ ಹೆಚ್ಚೊತ್ತೇನು ಬೇಡ, ಮತ್ತು ನೀರು ಹಾಕೋದು ಬೇಡ. ಏಕೆಂದರೆ ಸೊಪ್ಪಲ್ಲಿ ನೀರಿನಂಶ ಇರುತ್ತೆ, ಅದು ಬೇಯಲಿಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ತಾನಾಗೆ ಬಿಟ್ಕೊಳ್ಳುತ್ತೆ. ನೋಡಿ, ಒಂದು 2 ನಿಮಿಷ ಬಿಟ್ಟು ಮತ್ತೆ ಇದನ್ನು ಸ್ವಲ್ಪ ಕೈ ಆಡಿಸೋಣ. ನೋಡಿ, ಆಗಲೇ ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಮತ್ತೆ ಬೇಕಾದಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಈ ಪ್ರಾರಂಭದ ಹಂತದಲ್ಲಿ ನಾವು ನೀರು ಹಾಕೋದು ಬೇಕಾಗಿಲ್ಲ. ಸೊಪ್ಪು ಸ್ವಲ್ಪ ಮೆತ್ತಗಾದ್ಮೇಲೆ ನಾವು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡೋಣ. ಒಂದು ಗಮನದಲ್ಲಿಟ್ಕೊಳ್ಳಿ, ಸೊಪ್ಪಿನ ಯಾವುದೇ ಪದಾರ್ಥಗಳನ್ನು ಮಾಡುವಾಗ ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕಬೇಕು. ಯಾಕೆ ಅಂದರೆ ಸೊಪ್ಪು ಬೆಂದ ಮೇಲೆ ಅದರಲ್ಲಿರೋ ಆಕ್ಸಲಿಕ್ ಆ್ಯಸಿಡ್ ಬ್ರೇಕ್ ಡೌನ್ ಆಗಿಬಿಟ್ಟು ನ್ಯಾಚುರಲ್ಲಾಗೇ ಪೊಟ್ಯಾಷಿಯಮ್ ಸಾಲ್ಟ್ಸ್ನ ರಿಲೀಸ್ ಮಾಡುತ್ತೆ. ಹಾಗಾಗಿ ನೋಡಿ, ಸೊಪ್ಪಿನ ಪದಾರ್ಥಗಳು ಬೆಳಗ್ಗೆ ಮಾಡಿದಾಗ ಚೆನ್ನಾಗಿರುತ್ತೆ, ರಾತ್ರಿ ಹೊತ್ತಿಗೆ ತುಂಬ ಉಪ್ಪನ್ಸಕ್ಕೆ ಶುರುವಾಗುತ್ತೆ. ಈಗ ನೋಡಿ, ನಾನೊಂದು ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ರಸ ತೆಗೆದು ಪಲ್ಯಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ 1-2 ಸತಿ ಕೈ ಆಡಿಸಿ ಮತ್ತೆ ಮುಚ್ಚಿ ಬೇಯಿಸೋಕ್ಕಿಡೋಣ. ಒಂದು 3ರಿಂದ 4 ನಿಮಿಷ ಹೀಗೆ ಮುಚ್ಚಿಟ್ಟು ಬೇಯಿಸಿ. ನೋಡಿ, ಈಗ ಮುಚ್ಚಳ ತೆಗಿತಾ ಇದ್ದೀನಿ. ಈಗ ಸೊಪ್ಪಿನ ಪಲ್ಯ ರೆಡಿಯಾಗಿದೆ, ಚೆನ್ನಾಗಿ ಬೆಂದು. ನೋಡಿ ಹೇಗೆ ನೀರು ಬಿಟ್ಕೊಂಡಿದೆ ಅಂತ. ಇದು ನೀರು ಕಂಪ್ಲೀಟಾಗಿ ಆರಿಸಿ ಉದುರುದ್ರಾಗಿ ಮಾಡೋ ಪಲ್ಯ ಅಲ್ಲ, ಅದಕ್ಕೆ ಇದನ್ನು ಮುದ್ದುಳಿ ಅಂತಲೂ ಹೇಳೋದು. ಬಿಸಿ ಬಿಸಿ ಅನ್ನಕ್ಕೆ ಮುದ್ದುಳಿ ಹಾಕ್ಕೊಂಡು 4 ಹನಿ ಕೊಬ್ಬರಿ ಎಣ್ಣೆ ಬಿಟ್ಕೊಂಡು ಕಲಸಿ ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಜಟಾಪಟ್ ಅಂತ ಒಂದು 10ರಿಂದ 15 ನಿಮಿಷದಲ್ಲಿ ಆಗ್ತಕ್ಕಂತಹ ರುಚಿಯಾದ ಆರೋಗ್ಯಕರವಾದ ಪಲ್ಯ ಇದು. ಸೊಪ್ಪು ಬಿಡಿಸ್ಕೊಂಡು ತೊಳ್ಕೊಳ್ಳೋದು, ಹೆಚ್ಚೋದು ಇಷ್ಟೇ ಸ್ವಲ್ಪ ಕಷ್ಟವಾದ ಕೆಲಸ ಇದರಲ್ಲಿ. ಇಲ್ಲದೆ ಹೋದರೆ ಬಹಳ ಸುಲಭ ಮಾಡಲಿಕ್ಕೆ. ನೀವು ಮಾಡಿ ನೋಡಿ,
ತಿಂದು ನೋಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಮರೀದ ಹಾಗೆ ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.